ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ 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 ಅಮ್ಮ. ನಮ್ಮ ಹರಿ ನಿಮ್ಮ ಹುಡುಗಿ ಫೋಟೋ ನೋಡ್ತಿದ್ದ ಹಾಗೆ ಒಪ್ಕೊಂಡ್ಬಿಟ್ಟ. ತುಂಬಾ ಸಂತೋಷ ಅಮ್ಮ. ನಿಮ್ಮ ಹುಡುಗನ ಫೋಟೋನ ನಮ್ಮ ಮನೇಲಿ ಯಾರೂ ನೋಡಲೇ ಇಲ್ಲ. ಸಿಟಿಲಿರೋರು ಅಂದ ತಕ್ಷಣ ನಾವೆಲ್ಲ ಒಪ್ಕೊಂಡ್ಬಿಟ್ವಿ. ಹಳ್ಳಿಲಾದ್ರೆ ಕರೆಂಟು, ಆಸ್ಪತ್ರೆ, ಸ್ಕೂಲು, ಬಸ್ಸು ಯಾವುದು ಅನುಕೂಲ ಇರಲ್ಲ. ಸಿಟಿಲಾದ್ರೆ ಎಲ್ಲ ಸೌಕರ್ಯನೂ ಇರುತ್ತೆ. ನಮ್ಮ ಮಗಳಲ್ಲಿ ಸುಖವಾಗಿರ್ತಾಳೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಒಪ್ಕೊಂಡ್ಬಿಟ್ಟಿದೀವಿ. ಏ ಹರಿ, ಕೆಲಸದವಳು ಬಂದ್ಲು ಕಣೋ, ಹೇಗಿದ್ದಾಳು ನೋಡು. ಆಹಾ ತಿಮ್ಡು, ಇಂಕ ಹುಡುಗ್ಲೆ ನಮ್ಮ ಲಕ್ಷ್ಮಿ ಹಂದಿ ಬೇಯಿಸ್ತಾ ಇದೆ. ಬೇಗ ಅದ್ರ ವಾಸನೆಗೆ ಹಂಗೆ ಬಾಯಲ್ಲಿ ನೀರು ಸೋರ್ತದೆ. ನಿನಗ್ ಬಿಡಪ್ಪ, ಎಲ್ಲಾ ಕಡೆನೂ ಸೋರ್ತದೆ. ಗೂಬ್ನ ಎಲ್ಲ ಲಕ್ಷ್ಮಿ ಮಸಾಲೆಗಳು ರುಬ್ತಾ ಇದ್ರೆ ಬೀದಿಲಿರೋ ಹಂದಿಗಳೆಲ್ಲ ನನಕೇ ಸವ್ರು ಅಂತ ನಿಗ್ಗರ್ಸ್ಕೊಂಡ್ ನಿಂತ್ಕತವೆ. ಏನ್ ಉಪಯೋಗ? ಹಂದಿಗಳು ನಿಗಿರ್ತವೆ, ಇವನ್ ನಿಗಿರ್ತಾನ? ಮನೆ ನೋಡ್ದೆ. 9:30 10 ಗಂಟೆ ಮೇಲೆ ಮನೇಲಿ ಯಾರೂ ಇರಲ್ಲ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಮಗಳು ಓದಕ್ಕೆ ಹೋಗ್ತಾಳೆ. ಸಾಯಂಕಾಲ 5 ಗಂಟೆ ಗಂಟ ಇರೋದು ಒಂದು ಮುದುಕಿ ಒಬ್ಳೆ. ಅವಳ ಕತ್ತಲ್ಲೇ 10 ತೊಲ ಸರ ಇರೋದು. ನಾವು ನಾಳೆ 11 ಗಂಟೆ ಮೇಲೆ ಹೊಡಿಬೋದು. ಅಕ್ಕಪಕ್ಕದಾಗ ಮನೆಗಳವ? ಯಾವುದೂ ಇಲ್ಲ. ನಾನು ಒಂದು ಕಿತ್ತ ನೋಡ್ಬೇಕು. ಬರ್ಸಿ, ಆ ಮನೆಯಾಗ ನಾಯಿ ಐತೆ ಅಂತ ಮೊದ್ಲೇ ಹೇಳ್ಬೇಕಲ್ವಾ? ಕಣ್ಗಳಾಗತ್ತೇನಿಟ್ಕೊಂಡಿರ್ತೀಯಲ್ಲೇ ನಿನ್ನ. ನೋಡಿಲ್ಲ, ಮಲ್ಗುತ್ತ ಅನ್ಸುತ್ತೆ. ನೋಡಿಲ್ಲ. ನಾಯಿ ಇರೋ ಮನೆಗೆ ಯಾವತ್ತೂ ಹೊಡೆದಿಲ್ಲ ಅಲ್ಲ. ಆ ಮನೆ ಬಿಟ್ಬಿಡು. ಮಾಡ್ಬಿಡಣ. ಈಗ ನಮ್ಮನೆ ಕಳೆ ಬಂತು. ಯಾಕದ್ಕೆ? ಮುಂಚೆ ನಾನು ಹರಿ ಇಬ್ರೇ ಮನೇಲಿ ಇರ್ತಿದ್ವಿ. ಮಹಾಲಕ್ಷ್ಮಿಯಾಗಿ ನೀನ್ ನಮ್ಮನೆಗೆ ಬಂದಿಯಲ್ಲ, ಅದಕ್ಕೆ. ಖುಷಿ, ಕಾಫಿ. ಕಾಫಿ. ನಾನು ಕರೆದಿದ್ದು ಈ ಕಾಫಿಗಲ್ಲ. ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡಬೇಕು? ಬಿಡಿ, ನಾನು ಹೋಗ್ಬೇಕು. ಅದಕ್ಕೆ ಬಂದ್ಬಿಡ್ತಾರೆ. ಕಾಫಿ ತಣ್ಣಗಾಗ್ತದೆ, ಕುಡೀರಿ. ನಾನು ಹೊಟ್ಟೆಗೆ ನಿನ್ಗೊಂದು ಕತೆ ಹೇಳ. ಪ್ಲೀಸ್. ಕಾಫಿ ಬೇಕು ಅಂತ ಕರೆದ್ಬಿಟ್ಟು ನೀವ್ ಮಾಡೋ ಕೆಲ್ಸ ಇದೇನಾ? ಕತೆ ಚೆನ್ನಾಗಿತ್ತ? ಹೋಗ್ಲಿ, ಹುಗ್ಸಾದ್ರೂ ಹಾಕಿ. ರಾಮ, ರೀ ರೀ, ಅದಕ್ಕೆ ಎದುರಿಗೆ ಹೇಗೆ ಹೋಗ್ಲಿ? ರಾಮ ರಾಮ, ರೀ ಬಿಡ್ರಿ ಬಿಡ್ರಿ.
ಶುಶಿ ಕಾಫಿ. ರೀ ಕಾಫಿ ಸಾಕು, ಬೇಗ ರೆಡಿಯಾಗಿ ಆಫೀಸ್ಗೆ ಹೊರಡಿ. ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಒಂದು ನಿಮಿಷ.
ಹಾಯ್. ಯಾಕ್ರಿ ಏನಾಯ್ತು? ಹೆಣ್ಣಿಗೆ ಗಂಡ ಮುಖ್ಯನಾ ತಂದೆ ತಾಯಿ ಮುಖ್ಯನಾ ಅಂತ ಕೇಳಿದ್ರೆ ನನಗೆ ಗಂಡನೇ ದೇವರು ಸರ್ವಸ್ವ ಅಂತ ಹೇಳ್ತಾಳೆ. ಬೆಳಗ್ಗೆ ಎದ್ದಾಗ ಬೆಡ್ ಕಾಫಿ ಕೊಡೋದ್ರಿಂದ ರಾತ್ರಿ ಹಾಸಿಗೆಯಲ್ಲಿ ತನ್ನನ್ನೇ ಹಂಚ್ಕೊಳ್ಳೋವರೆಗೂ ಅವನ ವಂಶಕ್ಕೆ ಮಕ್ಕಳನ್ನ ಹಡಿದು ಅದರ ಹೇಲು ಉಚ್ಚೆ ಬಾಚಿ ಇಷ್ಟೆತ್ತರಿಗೆ ಬೆಳೆಸೋವರೆಗೂ ಪ್ರತಿಯೊಂದು ಮಾಡ್ತಾಳೆ. ಒಂದು ಹೆಂಗಸು ಎಷ್ಟೆಲ್ಲ ಮಾಡಿದ್ರೂ ಈ ಗನ್ಸು ಅನ್ನೋ ಪ್ರಾಣಿಗೆ ತೃಪ್ತಿನೇ ಇಲ್ಲ ಭಾರತಿ. ಆಫ್ಟರ್ ಆಲ್ ದುಡ್ಡಿನ ಆಸೆಗೆ ಮನೆ ಮಹಾಲಕ್ಷ್ಮಿನೇ ಸಾಯಿಸ್ಬಿಡ್ತಾರೆ. ಅಂತ ನನ್ನ ಮಕ್ಕಳನ್ನ ಕಂಬ ಕಟ್ಟಿ ಕಳ್ಳಲೊಡೆದು ಸಾಯಿಸ್ಬೇಕು. ರೀ, ಹೆಂಗಸ್ರ ಬಗ್ಗೆ ನಿಮ್ಗಿರೋ ಗೌರವ ನೋಡ್ತಾ ಇದ್ರೆ ನನಗೆ ಹೆಮ್ಮೆ ಆಗ್ತಾ ಇದೆ. ಐ ಆಮ್ ಪ್ರೌಡ್ ಟು ಬಿ ಯೋರ್ ವೈಫ್. ಸರಿ, ಈಗ ಬೇಗ ಹೋಗಿ ಫ್ರೆಶ್ ಆಗಿ ರೆಡಿ ಆಗಿ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ತೀನಿ. ಲಕ್ಷ್ಮಿ ಅಕ್ಪೆಟ್ಟಿ. ವಾ, ನನ್ನ ಮಗಂದು ಮಕ್ಕಳನ್ನ ಕೊಲ್ಟಿ. ಎಷ್ಟು ಕೊಡ್ತೀನಿ ಅಂದ ಅವನು? ಅವನ ವಿಷಯ ನಿಮ್ಗೆ ಯಾಕೆ? ಸರಿ, ನನ್ನ ಜೊತೆ ಬರ್ತೀಯಾ? ಎಷ್ಟು ಕೊಡ್ಬೇಕು? 300 ರೂಪಾಯಿ. ಏನು ಒಂದ್ಸತಿಗ ರಾತ್ರಿ ಪೂರ್ತಿನ? ನೈಟಾ? ಸರಿ ನಡಿ, ಕಮ್ಮಿ ಇಲ್ವಾ? ಆಯ್ತು ನಡಿ, ಕೊಡ್ತೀನಿ. ಜಾಗ ಸಣ್ಣದು. ಸಣ್ಣದಾಗಿದ್ದಾನೆ ನಚ್ಚಿಗಿರೋದು. ಸುಮ್ಮನೆ ಬಿತ್ಕ. ಅಯ್ಯೋ, ಈ ಕಡೆ ತಿರ್ಕ. ಯೋ, ನಾನೇನ್ ಟೇಪ್ ರಿಕಾರ್ಡರ್ನಾಗಿರೋ ಕ್ಯಾಸೆಟ್ ಕೇಟನ್ನ ತಿರುಗಿಸಿ ಮರ್ಗಿಸಿ ಹಾಕಕ್ಕೆ ಹೋಗಯ್ಯ. ಅವನು ಯಾರು? ಇವನು ನಮ್ಮವನೇ. ನಡಿ. ಬನ್ನಪ್ಪ ಇವನು. ಹೋಗು ಆಚೆರು, ಹೋಗ ಮುದ್ಕ, ಹೋಗು. ನಾನ್ ಮಾತಾಡಿದ್ದು ಒಬ್ರಿಗೇನೆ. ಮಾತಾಡಿದ್ದೊಬ್ರಿಗೇನೆ, ಆದ್ರೆ ಸುಖ 5 ಜನ ಕೊಡ್ತೀವಿ. ಮಜಾ ಮಾಡುವ. చాలా బాగుండే. ಕಾಸು ಕೊಡ್ರೋ. ಕಾಸಲ್ಲ, ಲೆಕ್ಕ ನೋಡಿದ್ರೆ ಬೇವರುಗಳು ಸುರಿಸಿದ್ದು ನಾನು, ನೀನೇ ಕೊಡ್ಬೇಕು. ಲೋ ಬೇವರ್ಸಿ ನನ್ನ ಮಕ್ಳ ಮೋಸ ಮಾಡ್ಬೇಡ್ರು. ನನ್ನ ಮಕ್ಳು ಆಸ್ಪತ್ರೆಗೆ ಹೋಗಿ ಔಷಧಿ ಖರ್ಚಿಗೆ ಬೇಕು, ಕಾಸು ಕೊಡ್ರು. ದಯವಿಟ್ಟು ನನಗೆ ಮೋಸ ಮಾಡ್ಬಿಡಿ, ಕೊಡ್ರು. ಬೇಕಿದ್ರೆ ಇನ್ನೊಂದ್ಸಲ ಎಲ್ರು ಮಾಡ್ಕೊಡ್ರು. ಸಚ್ನೆಟ್ಟುಂದಿ ಪಾರವಾಗಿಲ್ಲ. ಹಲೋ ಸರ್, ಹನುಮಂತ ನಗರ ಗುಡ್ಡ ಕೆಳಗಡೆ 4th ಮೇನ್ ಇಲ್ವಾ ಸರ್? ಅಲ್ಲಿ ಡಬಲ್ ಮರ್ಡರ್ ಆಗಿದೆ ಸರ್. ಬೇಗ ಬನ್ನಿ ಸರ್ ಪ್ಲೀಸ್. ಸಿದ್ದಯ್ಯ. ಸರಿ ಸರ್. ಸರ್, ಡಬಲ್ ಮರ್ಡರ್ ಆಗೈತಂತೆ, ನಡಿ ಹೋಗೋಣ. ಡಬಲ್ ಮಾಡ್ರು? ಗಂಡ್ಸು ಹೆಂಗ್ಸ ಸರ್? ಗಂಡ್ಸು. ಹಂಗ ನೀವೇ ಹೋಗಿ ಸರ್. ಯಾಕೋ ಸರ್, ಬೆಳಿಗ್ಗೆ ಟಿವಿಲಿ ಏನ್ ಹೇಳಿದ್ರು? ಏನು? ವೃಶ್ಚಿಕ ರಾಶಿಯವರು ಗಂಡಸಿನ ಹೆಣ ನೋಡಿದ್ರೆ ಅವ್ರಿಗೂ ಸಾವು ಬರುತ್ತೆ ಅಂತ ಹೇಳಿದಾರೆ ಸರ್. ನಂದು ವೃಶ್ಚಿಕ ರಾಶಿ.
ಈಗ ತಾನೇ ಮೆಸೇಜ್ ಬಂತು, ಪಕ್ಕದ ರೋಡಲ್ಲಿ ಇನ್ನೊಂದು ಡಬಲ್ ಮರ್ಡರ್ ಆಗಿದೆ ಅಂತೆ ಸರ್. ಎಲ್ಲಿ? ಇಲ್ಲೇ 4ನೇ ಕ್ರಾಸಲ್ಲಿ. ಅಕ್ಕ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಬೇಗ ಬೇಗ ಊಟ ಹಾಕ್ಕೊಡು. ಏನಿದು? ಮೆಹಂದಿ ಕಣೋ. ಮೆಹಂದಿ? ಸಾರಿ ಕಣೋ. ನೀವು? ನಾನೇ ಬಡ್ಸ್ಕೊತೀನಿ. ಹೌದು, ನೀವಿಬ್ರು ಊಟ? ಒಂದ್ ನಿಮಿಷ. ಅದಕ್ಕೆ ಇಲ್ಲೊಂಚೂರು. ಟೂ ಲಕ್ಕಿ ಪೀಪಲ್ ಆನ್ ದಿಸ್ ಗ್ಲೋಬ್. ಯಾರು? ಇನ್ಯಾರು? ನೀವಿಬ್ರೆ. ಅದ್ ಹೇಗೆ? ಅದು ಹೀಗೆ. ರೀ, ನೀವ್ ಇಷ್ಟೊಂದ್ ಪ್ರೀತಿಯಿಂದ ಊಟ ಮಾಡಿಸ್ತೀರಾ ಅಂತ ನನಗ್ ಗೊತ್ತಿದ್ರೆ ದಿನಾ ಕೈಗೆ ಮೆಹಂದಿ ಹಚ್ಕೋತಿದ್ದೆ. ಹೌದು ಕಣ ಹರಿ, ನೀನ್ ಚೆನ್ನಾಗಿ ತಿನ್ನಿಸ್ತೀಯ. ನಾಳೆಯಿಂದ ನನ್ಗೆ 2 ದಿನ ರಜೆ ಇದೆ. 3 ಜನ ಒಂದ್ ಟ್ರಿಪ್ ಹೊಡ್ಕೊಂಡ್ ಬರೋಣ. ಅಕ್ಕ, ಮೈಸೂರು ಓಕೆನಾ? ಮದ್ವೆ ಆದ್ಮೇಲೆ ನೀವಿಬ್ರು ಫಸ್ಟ್ ಟೈಮ್ ಹೊರಗಡೆ ಹೋಗ್ತಿದ್ದೀರಾ. ನೀವಿಬ್ರು ಹೋಗ್ಬಿಟ್ ಬನ್ನಿ. ನಿಮ್ಮಿಬ್ರ ಮಧ್ಯೆ ನಾನ್ಯಾಕ್ ಬರ್ಬೇಕು? ಹಾಗೇನಿಲ್ಲ, ನೀವು ಬನ್ನಿ ಅದಕ್ಕೆ ಪ್ಲೀಸ್. ನೆಕ್ಸ್ಟ್ ಟೈಮ್ ನಾನ್ ಬರ್ತೀನಿ. ಈ ಸಾರಿ ನೀವಿಬ್ರೇ ಹೋಗ್ಬಿಟ್ ಬನ್ನಿ.